ನಮಸ್ಕಾರ ಗೆಳೆಯರೆ, ಲೈಫ್ ಸ್ಕಿಲ್ಸ್ ಗುರು ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೊಸ ಕಥೆಯ ಬಗ್ಗೆ ಚರ್ಚೆ ಮಾಡೋಣ. ಕಥೆ ನೋಡೋದಕ್ಕಿಂತಲೂ ಮುಂಚೆ ನಾವು ಒಂದು ವಿಷಯದ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡಿಬಿಟ್ಟು ಕತೆ ಕಡೆ ಹೋಗೋಣ. ಅದೇನಂದಿದ್ರೆ, ನಿಜ ಜೀವನದಲ್ಲಿ ನಾವು ಎಷ್ಟೋ ಜನರ ಜೀವನವನ್ನು ನೋಡಿರ್ತೀವಿ. ಅವರು ಕಡಿಮೆ ಶಿಕ್ಷಣ ಪಡೆದಿದ್ದರೂ ಕೂಡ ತಮ್ಮ ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟು ಉದ್ಯಮಿಗಳಾಗಿದ್ದಾರೆ, ನಾಯಕರುಗಳಾಗಿದ್ದಾರೆ, ಸೈಂಟಿಸ್ಟ್ಗಳಾಗಿದ್ದಾರೆ. ಸೊ ಮತ್ತೊಂದು ಕಡೆ ಎಷ್ಟೋ ಜನ ಡಿಗ್ರೀಸ್ಗಳು ಮುಗಿಸ್ಕೊಂಡಿದ್ರು ಕೂಡ, ಪದವಿಗಳು ಪಡೆದಿದ್ದರೂ ಕೂಡ, ಅವ್ರ ಹತ್ರ ಪ್ರಮಾಣ ಪತ್ರಗಳಿದ್ದಿದ್ದರೂ ಕೂಡ, ಒಳ್ಳೆ ಮಾರ್ಕ್ಸ್ಗಳು ತೊಗೊಂಡಿದ್ದರೂ ಕೂಡ ನಿಜ ಜೀವನದಲ್ಲಿ ಅವರು ಇವತ್ತಿಗೂ ಕೂಡ ಹೋರಾಟ ನಡೆಸ್ತಿದ್ದಾರೆ, ಸ್ಟ್ರಗಲ್ ಮಾಡ್ತಿದ್ದಾರೆ. ಇದಕ್ಕೆ ಏನು ಕಾರಣ ಇರಬಹುದು ಅನ್ನೋದನ್ನು ನಾವು ಈ ಒಂದು ಕಥೆಯ ಮುಖಾಂತರ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಒಂದು ಸಮಯದಲ್ಲಿ ಇಬ್ಬರು ಮಾಡರ್ನ್ ಡೇ ಫ್ರೆಂಡ್ಸ್ಗಳಿದ್ದಿದ್ರು. ಅವ್ರ ಹತ್ರ ಜೀಪ್ ಇತ್ತು. ಅವರು ಒಂದು ದಿವಸ ಆ ಜೀಪನ್ನು ತಗೊಂಡು ಕಾಡಿಗೆ ಬೇಟೆ ಆಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಅವ್ರ ಹತ್ರ ಬೇಟೆ ಆಡುವಂಥ ಲೈಸೆನ್ಸ್, ಹಂಟಿಂಗ್ ಲೈಸೆನ್ಸು ಕೂಡ ಇತ್ತು. ಅದನ್ನೆಲ್ಲ ಜೀಪಲ್ಲಿ ಇಟ್ಕೊಂಡು ಗನ್ನನ್ನು ತಗೊಂಡು ಒಂದು ದಿವಸ ಬೆಳಗ್ಗೆ ಅವರು ಕಾಡಿನತ್ತ ಹೊರಟರು. ಕಾಡಿನಲ್ಲಿ ಹೋದ್ಮೇಲೆ ಬೆಳಗ್ಗೆಯಿಂದ ಅವರು ಬೇಟೆ ಆಡೋದಕ್ಕೆ ಪ್ರಾಣಿಗಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಪ್ರಾರಂಭ ಮಾಡಿದ ಮೇಲೆ ಮಧ್ಯಾಹ್ನದವರೆಗೂ ಅವರು ಪ್ರಾಣಿಗಳನ್ನು ಹುಡುಕ್ತಾ, ಅಲೆದಾಡ್ತಾ, ಸುತ್ತಾಡ್ತಾ ಕಾಡಿನ ತುಂಬೆಲ್ಲ ಓಡಾಡಿದ್ರು. ಅವ್ರಿಗೆ ಯಾವುದೇ ಪ್ರಾಣಿಗಳು ಬೇಟೆ ಆಡೋದಕ್ಕೆ ಸಿಗಲಿಲ್ಲ. ಕೊನೆಗೆ ದಿನಪೂರ್ತಿ ಬೆಳಗ್ಗೆಯಿಂದ ಅವರು ಕಾರ್ನ ಓಡಿಸ್ಕೊಂಡು ಆಯಾಸ ಆಗಿಬಿಟ್ಟು ಸುಸ್ತಾಗಿ ಬಾಯಾರಿಕೆ ಆಗ್ತವ್ರಿಗೆ. ಸೊ ಅವರೇನಪ್ಪ ಅಂದರೆ ಒಂದು ಮರದ ಕೆಳಗೆ ತಮ್ಮ ಜೀಪನ್ನು ಪಾರ್ಕ್ ಮಾಡಿ ಅಲ್ಲೇ ಹತ್ತಿರಕ್ಕೆ ಹರಿಯುವಂತಹ ಕೊಳದ ಹತ್ತಿರ ಹೋಗಿ ನೀರು ಕುಡಿದ್ರು. ನೀರು ಕುಡಿದ ಮೇಲೆ ವಾಪಸ್ ಜೀಪ್ ಕಡೆ ಬರಬೇಕಾಗಿದ್ರೆ ಅವರು ನೋಡಿಬಿಟ್ರು ಏನಂದರೆ ಕೆಲವು ಕಾಡು ಪ್ರಾಣಿಗಳು ಅವ್ರ ಹತ್ರ ಬರ್ತಾಯಿತ್ತು. ಅದನ್ನು ಕಂಡು ಒಬ್ಬ ಗೆಳೆಯ ಹೇಳ್ದ, ಏನಪ್ಪ ನಾವು ಗನ್ಗಳನ್ನು ನಮ್ಮ ಜೀಪಲ್ಲಿ ಬಿಟ್ಟು ಬಂದ್ವಲ್ವ, ನೆನಪು ಹೋಗ್ಬಿಡ್ತು ನಮಗೆ, ಇವಾಗ ಏನು ಮಾಡೋದು, ಜೀಪ್ ತುಂಬ ದೂರ ಇದೆ ಅಂದಮೇಲೆ ಇನ್ನೊಬ್ಬ ಗೆಳೆಯ ಹೇಳ್ದ, ನೋಡು ಐ ಹ್ಯಾವ್ ಎನ್ ಐಡಿಯಾ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅದೇನೆಂದರೆ ನನ್ನ ಪಾಕೆಟಲ್ಲಿ ಗನ್ನಿನ ಲೈಸೆನ್ಸ್ ಇದೆ. ಆ ಪ್ರಾಣಿಗಳಿಗೆ ನಾನು ಗನ್ನಿನ ಲೈಸೆನ್ಸನ್ನು ತೋರಿಸ್ಬಿಟ್ಟು ಹೆದರಿಸ್ತೀನಿ ಅಂತ ಅವನು ಪ್ರಾಣಿಗಳ ಹತ್ರಕ್ಕೆ ಬಂದಮೇಲೆ ತನ್ನ ಪಾಕೆಟ್ ಒಳಗಡೆ ಕೈ ಹಾಕಿಬಿಟ್ಟು ಆ ಒಂದು ಗನ್ನಿನ ಲೈಸೆನ್ಸನ್ನು ತೆಗೆದ್ಬಿಟ್ಟು ಪ್ರಾಣಿಗಳಿಗೆ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ಪ್ರಾಣಿಗಳಿಗೆ ಅರ್ಥ ಆಗುವಂಥ ಭಾಷೆ ಅಂದರೆ ಗನ್ನಿನ ಭಾಷೆ. ಲೈಸೆನ್ಸ್ ಅಂದರೆ ಅವುಗಳಿಗೆ ಒಂದು ಯೂಸ್ಲೆಸ್, ಕೆಲಸಕ್ಕೆ ಬಾರದೇ ಇರುವಂತಹ ಒಂದು ಪೇಪರ್ ಪ್ರಾಣಿಗಳಿಗೆ. ಸೊ ಅಲ್ಲಿ ಅವುಗಳಿಗೆ ಅದು ಅರ್ಥ ಆಗೋದಿಲ್ಲ. ಈ ಕಥೆಯಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂದಿದ್ರೆ, ನಿಜವಾದ ಜೀವನದಲ್ಲೂ ಕೂಡ ನಾವು ಎತ್ತರಕ್ಕೆ ಹೋಗಬೇಕು, ಬೆಳಿಬೇಕು ಅಂದಿದ್ರೆ ನಿಜವಾದ ಜ್ಞಾನ ಇರಬೇಕು ನಮ್ಮ ಹತ್ರ. ಯಶಸ್ಸು ಪಡಿಬೇಕಾಗಿದ್ದರೆ ಆ ಒಂದು ಸಾಮರ್ಥ್ಯ ಇರಬೇಕು ನಮ್ಮ ಹತ್ರ. ಹಾಗಾಗಿ ಕೇವಲ ಈ ಮಾರ್ಕ್ಸ್ ಕಾರ್ಡ್ಗಳಿಂದ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ನಿಜವಾದ ಸಾಮರ್ಥ್ಯ, ಅಭ್ಯಾಸ ಮತ್ತು ಧೈರ್ಯವಿಲ್ಲದ ಪದವಿಗಳು, ಪ್ರಮಾಣಪತ್ರಗಳು ಏನೂ ಅರ್ಥ ಇಲ್ಲ, ಯಾವುದೇ ಕೆಲಸಕ್ಕೂ ಬರೋದಿಲ್ಲ ಅಂತ ನನಗನ್ಸುತ್ತೆ. ಪ್ರಮಾಣಪತ್ರಗಳಿಗೆ, ಸರ್ಟಿಫಿಕೇಟ್ಗಳಿಗೆ ತಮ್ಮದೇ ಆದ ಮೌಲ್ಯವಿದೆ. ಅವು ಉದ್ಯೋಗದ ಬಾಗಿಲು ತೆರೆಯಬಹುದು. ಆದರೆ ಜೀವನದ ಸವಾಲುಗಳು ಎದುರಾದಾಗ ನಮ್ಮನ್ನು ರಕ್ಷಿಸುವುದು ನಮ್ಮ ಕೈಯಲ್ಲಿರುವ ಕೌಶಲ್ಯ, ಮನಸ್ಸಿನಲ್ಲಿರುವ ಜ್ಞಾನ ಮತ್ತು ಹೃದಯದಲ್ಲಿರುವ ಧೈರ್ಯ. ಇವತ್ತಿನ ಶಿಕ್ಷಣದಲ್ಲಿ ನಾವು ಏನು ಮೊದಲನೇ ತರಗತಿಯಿಂದ ಪದವಿಯವರೆಗೂ ಏನನ್ನು ನಾವು ಕಲಿತಾ ಇದ್ದೀವಿ, ಅದೆಲ್ಲ ಕೇವಲ ನಿಜ ಜೀವನದಲ್ಲಿ 5-10% ಮಾತ್ರ ಉಪಯೋಗವಾಗ್ತಾ ಇದೆ. ಇವತ್ತಿನ ಶಿಕ್ಷಣ ಕೇವಲ ನಮ್ಮನ್ನು ವಿದ್ಯಾವಂತರಾಗಿ ಮಾಡ್ತಾ ಇದೆ ವಿನಃ ಬುದ್ಧಿವಂತರಾಗಿ ಮಾಡ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಗುರುಕುಲ ಶಿಕ್ಷಣ ವ್ಯವಸ್ಥೆ ಪದ್ಧತಿ ಇದ್ದಿರುವಾಗ ನಮ್ಮಲ್ಲಿ ಜ್ಞಾನ ಶಿಕ್ಷಕರ, ಗುರುಗಳ ಮನಸ್ಸಿನಿಂದ, ತಲೆಯಿಂದ ಮಕ್ಕಳ ಮನಸ್ಸಿಗೆ ಮತ್ತು ತಲೆಗೆ ಹೋಗ್ತಾ ಇತ್ತು. ಆದರೆ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಏನಾಗ್ತಾ ಇದೆ ಅಂದರೆ
ಶಿಕ್ಷಕರ ಪುಸ್ತಕದಿಂದ ಮಕ್ಕಳ ಪುಸ್ತಕಗಳಿಗೆ ಅಥವಾ ನೋಟ್ಬುಕ್ಗಳಿಗೆ ಜ್ಞಾನ ಕೇವಲ ಟ್ರಾನ್ಸ್ಫರ್ ಆಗ್ತಾಯಿದೆ. ಮಕ್ಕಳ ಮನಸ್ಸಿಗೂ ಆಗಲಿ ಅಥವಾ ಹೃದಯಕ್ಕಾಗಲಿ ಅದು ಟಚ್ ಆಗ್ತಾಯಿಲ್ಲ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳು ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ತಗೊಂಡು ಅದರಲ್ಲಿ ತುಂಬ ಪುಸ್ತಕಗಳನ್ನು ಹಾಕಿಕೊಂಡು ಜ್ಞಾನವೆಲ್ಲ ಆ ಬ್ಯಾಗಿನಲ್ಲಿ ನೋಟ್ಬುಕ್ಸ್ಗಳಲ್ಲೇ ಇಟ್ಕೊಂಡು ಭಾರವನ್ನು ತಮ್ಮ ಹೆಗಲ ಮೇಲೆ ತಗೊಂಡು ಓಡಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಪುರಾತನ ಸಮಯದಲ್ಲಿ ಹಾಗಿರಲಿಲ್ಲ. ಜ್ಞಾನವನ್ನು ಗುರುಗಳ ಮನಸ್ಸಿನಿಂದ ಶಿಷ್ಯರ ಮನಸ್ಸಿಗೆ ನೇರವಾಗಿ ಹಸ್ತಾಂತರಿಸಲಾಗ್ತಿತ್ತು. ವಾಸ್ತವ ಜೀವನದಲ್ಲಿ ನಾವು ಎಷ್ಟೋ ಅತ್ಯಂತ ಯಶಸ್ವಿ ವ್ಯಕ್ತಿಗಳನ್ನು ನೋಡಬಹುದು. ಅವರೆಲ್ಲ ಪದವೀಧರರಾಗಿರಲಿಲ್ಲ. ಉದಾಹರಣೆಗೆ ಹೇಳಬೇಕಾಗಿದ್ದರೆ ಹೋಂಡಾ ಕಂಪನಿಯ ಸ್ಥಾಪಕ ಸೋಯಿಚಿರೋ ಹೋಂಡಾ ಮತ್ತು ನಮ್ಮ ಭಾರತದ ಧೀರುಭಾಯ್ ಅಂಬಾನಿ ಆಗಿರ್ಬೋದು, ರಿಲಯನ್ಸ್ ಇಂಡಸ್ಟ್ರೀಸನ್ನು ಅವರೇ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬಿಲ್ ಗೇಟ್ಸ್ ಆಗಿರ್ಬೋದು, ಸ್ಟೀವ್ ಜಾಬ್ಸ್ ಆಗಿರ್ಬೋದು, ಫೇಸ್ಬುಕ್ ಫೌಂಡರ್ ಮಾರ್ಕ್ ಝುಕರ್ಬರ್ಗ್ ಆಗಿರ್ಬೋದು, ಗೌತಮ್ ಅದಾನಿ ಆಗಿರ್ಬೋದು. ಇವರಲ್ಲಿ ಯಾರು ಕಾಲೇಜ್ಗೂ ಕೂಡ ಹೋಗಿರಲಿಲ್ಲ. ಆದರೂ ಅವರು ಸಾಮ್ರಾಜ್ಯಗಳನ್ನು ಕಟ್ಟಿದ್ದಾರೆ, ಕೈಗಾರಿಕೆಗಳನ್ನು ನಿರ್ಮಿಸಿದ್ದಾರೆ, ಎಷ್ಟೋ ಲಕ್ಷಾಂತರ ಜನರಿಗೆ ಕೆಲಸವನ್ನು ಕೊಟ್ಟು ಅವರ ಜೀವನವನ್ನು ರೂಪಿಸಿದ್ದಾರೆ. ಯಾಕೆ? ಯಾವುದರ ಆಧಾರದ ಮೇಲೆ? ಸಾಮರ್ಥ್ಯದ ಆಧಾರದ ಮೇಲೆ, ಸರ್ಟಿಫಿಕೇಟ್ಗಳ ಆಧಾರದ ಮೇಲೆ ಅಲ್ಲ. ಸೊ ನಾವು ಕಲಿಯಬೇಕಾದ ಪಾಠ ಏನಂದರೆ, ನಿಜವಾದ ಜಗತ್ತಿನಲ್ಲಿ ನಮ್ಮನ್ನು ರಕ್ಷಿಸುವುದು ನಮ್ಮಲ್ಲಿರುವ ಕೌಶಲ್ಯ, ನಮ್ಮಲ್ಲಿರುವ ಜ್ಞಾನ ಮತ್ತು ನಮ್ಮಲ್ಲಿರುವ ಧೈರ್ಯ. ನೆನಪಿನಲ್ಲಿರಲಿ ಗೆಳೆಯರೆ, ಜ್ಞಾನವು ಉಪಯೋಗಕ್ಕೆ ಬಂದಾಗ ಮಾತ್ರ ಅದು ಶಕ್ತಿಯಾಗಿ ಬದಲಾಗುತ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಹೊಸ ಕಥೆಯೊಂದಿಗೆ ಭೇಟಿ ಮಾಡುತ್ತೇನೆ ಗೆಳೆಯರೆ. ಎಲ್ರಿಗೂ ನಮಸ್ಕಾರ.